ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನೋಡಿ ಅಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ. ನೋಡಿ, ಸೋನಾ ಮೊಸರು ಅಕ್ಕಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಬೌಲು ಸೇಮ್ ಬೌಲಲ್ಲಿ ಸಕ್ಕರೆ ಮತ್ತು ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಒಂದು 3 ತೊಗೊಂಡಿದ್ದೀನಿ. ಮತ್ತು ನಂದಿನಿ ಸ್ಪೆಷಲ್ ಹಾಲು ಅರ್ಧ ಲೀಟ್ರು. ಇದು ಕೋವಾ ಅರ್ಧ kg ಇದೆ, ಅದರಲ್ಲಿ ಅರ್ಧ ಹಾಕ್ತೀನಿ ನಾನು. ಮತ್ತು ಬಾದಾಮಿಗಳು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈ ಅಕ್ಕಿನ ನನಗೆ 2-3 ಸಲ ವಾಶ್ ಮಾಡಿಬಿಟ್ಟು ತೊಳೆದಿಟ್ಕೊತೀನಿ. ಇವಾಗ ನೋಡಿ, ಒಂದು ಪಾತ್ರೆನ ಇಟ್ಕೊಂಡು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನಂದಿನಿ ತುಪ್ಪ ಇದೂ ಅಷ್ಟೇ. ತುಪ್ಪ ಕಾದ ನಂತರ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಬಿಡೋಣ. ನೋಡಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಏನು ತೊಂದರೆ ಇಲ್ಲ. ಕೋವನೂ ಅಷ್ಟೇ, ನಾನು ಇವಾಗ ಕೋವಾ ತೋರಿಸಿದ್ನಲ್ಲ, ಕೋವಾ ಇಲ್ಲಾಂದ್ರೂ ಆ ಜಾಗದಲ್ಲಿ ನೀವು ತೆಂಗಿನಕಾಯಿ ತುರಿ, ಗಸಗಸೆ, ಏಲಕ್ಕಿನ 3 ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರು ಸೂಪರಾಗಿರುತ್ತೆ. ಓಕೆ, ಇವಾಗ ನೋಡಿ ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ನಾನು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಬಿಸ್ಕೆಟ್ ಕಲರ್ ಥರ ಬರೋವರೆಗೂ. ತುಂಬ ಬಿಸ್ಕೆಟ್ ಕಲರ್ ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹೀಗೆ ಹುರ್ಕೊಳ್ಳಿ. ಹುರಿದು ಇವಾಗ ನೋಡಿ, ಹಾಲು ಅರ್ಧ ಲೀಟ್ರ್ ಹಾಲು ಹೇಳಿದ್ನಲ್ವ, ಈ ಹಾಲು ಮತ್ತು ನೀರಲ್ಲೇ ನಾವು ಹಾಕೋ ಅಕ್ಕಿ ಬೇಯಬೇಕು. ಓಕೆನಾ. ಇವಾಗ ನಾನು ಇನ್ನೊಂದು ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದೇ ಪಾತ್ರೆಯಲ್ಲಿ ನಾನು ತೊಳೆದ ನೀರನ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ 2 ಸೇರಿಗೆ 1.5 ಲೀಟ್ರಷ್ಟು ನೀರಾಯಿತು. ನೋಡಿಕೊಂಡು, ಏಕೆಂದರೆ ಅಕ್ಕಿ ಅದು ಬೇಯಬೇಕಲ್ವ, ಅದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿನೇ ನೋಡ್ಕೊಂಡು ಹಾಕ್ಬೇಕು. ಅದು ಕುದೀತಾ ಗಟ್ಟಿ ಆಗುತ್ತಲ್ವ, ಅದಕ್ಕೆ ಇವಾಗ ಕುದಿಯೋದಕ್ಕೆ ನಾನು ಬಿಟ್ಟಿದ್ದೀನಿ. ಹಾಲು ಕುದೀಲಿ ಸ್ವಲ್ಪ. ಇವಾಗ ನೋಡಿ, ಅಕ್ಕಿ ನಾನು ವಾಶ್ ಮಾಡಿ ಒಂದು 2-3 ಸಲ ಇಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ನಲ್ಲಿ ಹಾಕ್ಕೊಂಬಿಟ್ಟು ಮುಂದಕ್ಕೆ ನಾವು ತಿರುಗಿಸ್ಬಾರ್ದು, ಹಿಂದಕ್ಕೆ ಬ್ಯಾಕಿಗೆ ತಿರುಗಿಸ್ಬೇಕು ನಾವು ಮಿಕ್ಸಿನ. 2 ಸರಿ ಡರ್ ಅನ್ನಿಸ್ಬೇಕಷ್ಟೆ. ಓಕೆ, ನೋಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ತರಿ ಆಗಿದೆ. ಬ್ಯಾಕ್ ಸೈಡಿಗೆ ಒಂದು 2 ಸರಿ ಮಾಡಿಕೊಂಡ್ರೆ ನೋಡ್ಕೊಳ್ಳಿ, ಫುಲ್ಲು ಪೇಸ್ಟ್ ಥರ ಮಾಡಬೇಡಿ. ನಾನಿವಾಗ ಇದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ನಾನಿವಾಗ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ಈ ಥರದ್ದೆಲ್ಲ ನಾವು ಮಾಡ್ತಾನೆ ಇರ್ತೀವಿ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಖಂಡಿತ ಇಷ್ಟಪಡ್ತಾರೆ ಮನೆಯಲ್ಲಿ. ಇವಾಗ ಏಲಕ್ಕಿನ 3 ಕೆಜ್ಜಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಅದನ್ನು ನಾನು ಇವಾಗ ಇದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಳ ಹಿಡಿದಿರೋ ರೀತಿ, ಯಾಕೆಂದರೆ ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ನಾವು ತಿರುಗ್ಕೊಡ್ತಾನೆ ಇರಬೇಕು, ತಿರುಗ್ತಾ ಇರಬೇಕು. ಓಕೆ, ಅದು ಕುದೀತಾ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಓಕೆ, ನೋಡ್ಕೊಂಡು ಇವಾಗ ನಾನು ಕೋವಾ ಅರ್ಧ kgನಲ್ಲಿ ನಾನು 1/4 kg ಹಾಕ್ಕೊಳ್ತಿದ್ದೀನಿ. ಕೋವಾ ಎಲ್ಲ ಅಂಗಡಿಗಳು ಸಿಗುತ್ತೆ, ಡಿ ಮಾರ್ಟು ಮತ್ತು ನಾರ್ಮಲಾಗಿ ಅಂಗಡಿಗಳೆಲ್ಲ, ನಮ್ಮದು ರೇಷನ್ ಅಂಗಡಿಗಳಿಗೆಲ್ಲ ಒಬ್ಬೊಬ್ರು ಇಟ್ಕೊಂಡಿರ್ತಾರೆ. ಮತ್ತು ಹಾಲು ಮಾರ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ. ಬಟ್ ಟೇಸ್ಟು ಸೂಪರಾಗಿರುತ್ತೆ ಕೋವಾ ಹಾಕಿದ್ರೆ. ಬಟ್ ಕೋವಾ ಇಲ್ಲಾಂದರೆ ಏನು ತೊಂದರೆ ಇಲ್ಲ, ನಾನು ಹೇಳ್ದಲ್ಲ, ತೆಂಗಿನಕಾಯಿನ ನೀವು ರುಬ್ಬಿಟ್ಟು ಈ ಜಾಗದಲ್ಲಿ ಹಾಕ್ಕೊಳ್ಬೋದು. ಬಟ್ ಇದನ್ನು ಹಾಕಿದ್ರೆ ಅಂದರೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರು, ಮತ್ತು ನಾನೀಗ ಅದೇ ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆನ ಹಾಕಿದ್ದೀನಿ. ಸಾರಿ ಫ್ರೆಂಡ್ಸ್, ಕೆಮ್ಮು ಬರ್ತಾಯಿದೆ ಯಾಕೋ. ಟೋಟಲ್ ಇವಾಗ ಅರ್ಧ ಲೀಟ್ರ್ ಹಾಲು, ಮುಂಚೆ ಒಂದು ಅರ್ಧ ಹಾಕಿದ್ದೆ, ಈಗ ಒಂದು ಇದನ್ನು ಹಾಕಿದ್ದೀನಿ. 1.5 ಲೀಟ್ರ್ ನೀರಾಯಿತು. ಓಕೆನಾ. ಅದು ಗಟ್ಟಿ ಆಗ್ತಾ ನಮಗೆ ಗೊತ್ತಾಗುತ್ತೆ. ತುಂಬಾ ಗಟ್ಟಿ ಆಗೋದು ಬೇಡ. ನೋಡಿ, ನೀರಿನ ಸ್ವಲ್ಪ ಒಟ್ಟಾರೆ ಈಗ 1.5 ಲೀಟ್ರ್ ನೀರನ್ನ ಹಾಕಿದ್ದೀವಿ ನಾವು ಇವಾಗ. ಫಸ್ಟ್ ಅರ್ಧ ಲೀಟ್ರ್ ಹಾಲು ಮತ್ತು 1/4 ಲೀಟ್ರಷ್ಟು ನೀರನ್ನ ಹಾಕಿದ್ದೆ. ಮತ್ತು ನಾನು ಇವಾಗ ಇನ್ನೊಂದು ಅರ್ಧ ಲೀಟ್ರನ್ನ ಹಾಕಿದ್ದೀನಿ. ಓಕೆನಾ. ನಿಮಗೆ ತುಂಬಾ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ನೀರನ್ನ ನೋಡ್ಕೊಳ್ಳಿ ನೀವು. ನಿಮಗೆ ಈಗ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಯಿತು ಅಂತ. ಅದಕ್ಕೆ ನಾನು ಇವಾಗ ಅನ್ನ ಬೇಯಬೇಕಲ್ವ, ಅದು ಅಕ್ಕಿ, ಮತ್ತು ಒಂದು 2.5 ಲೀಟ್ರು ಅಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ 1.5 ಲೀಟ್ರ್ ನೀರು, ಅರ್ಧ ಲೀಟ್ರ್ ಹಾಲು, ಈ ಥರ ನೋಡ್ಕೊಳ್ಳಿ.
ತಳ ಹಿಡಿದಿರೋ ಥರನೇ ಗಟ್ಟಿಯಾಗಿ ಈ ಥರ ತಿರುಗ್ತಾ ಇರಬೇಕು. ಇದು ಬೇಯೋಕ್ಕೆ ಮುಂಚೆನೇ ಸಕ್ಕರೆ ಬೆಲ್ಲ ಯಾವುದೂ ನೀವು ಹಾಕ್ಬೇಡಿ. ಏಕೆಂದರೆ ಬೇಯೋಕ್ಕೆ ಮುಂಚೆನೇ ನಾವು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೇಯೋದಿಲ್ಲ. ಓಕೆನಾ? ಆಲ್ಮೋಸ್ಟ್ ಎಲ್ಲ 3/4% ಬೆಂದಿದೆ ಅನ್ನೋ ಅಷ್ಟರಲ್ಲಿ, ಇಲ್ಲ ಫುಲ್ಲು 100% ಬೆಂದಿರಬೇಕಾದ್ರೆ ಆ ಅನ್ನ ನಂತರ ನೀವು ಸಕ್ಕರೆ ಮತ್ತು ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಇವಾಗ ನೋಡಿ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಆಯಿತು. ಇವಾಗ ಸಕ್ಕರೆ ನಾನಿವಾಗ ಮೇ ಬಿ ಇದು 1/4 kg ಇರ್ಬೋದು ಅನಿಸುತ್ತೆ. 1/4 kg ಇರಲಿಕ್ಕಿಲ್ಲ ಅನಿಸುತ್ತೆ. ಒಂದು ಬೌಲ್ ಅಳತೆ. ಅದು ಕುದ್ದು ಗಟ್ಟಿಯಾಗಿದೆ ಅಲ್ವಾ? ಸಮ ಪ್ರಮಾಣದಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೆ, ಅಕ್ಕಿ ಸಮ ಪ್ರಮಾಣ. ಬಟ್ ನೀರನ್ನ ಜಾಸ್ತಿ ಹಾಕೋದ್ರಿಂದ ಒಂದು 1/4 kg ಸಕ್ಕರೆ ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಎಷ್ಟು ತಿಕ್ನೆಸ್ ನಿಮಗೆ ಗೊತ್ತಾಗ್ತಿರ್ಬೋದು ತಿರುಗಿಸ್ತಾ ಇದ್ದರೆ. ನಾನು ಮುಂಚೆ ಹೆಂಗಿತ್ತು ಇವಾಗ ನೋಡಿ, ಬಟ್ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಇನ್ನು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊತೀನಿ. ಸ್ವೀಟ್ ಅಂದರೆ ಸ್ವಲ್ಪ ಸಕ್ಕರೆ ಇರಬೇಕು ಫ್ರೆಂಡ್ಸ್. ಓಕೆ, ಯಾವತ್ತೋ ಒಂದು ದಿವಸ ಮಾಡೋದಾದರೆ ಖಂಡಿತ ಸಕ್ಕರೆ ಹಾಕ್ಕೊತೀನಿ, ಏನು ತೊಂದರೆ ಇಲ್ಲ. ನಮಗೆ ಬೇಡವೇ ಬೇಡ ಅಂದರೆ ಈ ಜಾಗದಲ್ಲಿ ನೀವು ಬೆಲ್ಲನ ಹಾಕ್ಕೊಳ್ಬೋದು. ಓಕೆ, ನೋಡಿ ಆಲ್ಮೋಸ್ಟ್ ಎಲ್ಲ ಆಯಿತು. ಹಾಗೆ ನನ್ನ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ನ ಮಾಡಿ. ನೋಡಿ ಸರ್ವಿಂಗ್ ಬೌಲ್ನಲ್ಲಿ ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ರೆಡಿ. ತುಂಬಾ ಯಮ್ಮಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಮತ್ತು ಗಾರ್ನಿಷಿಗೆ ನಾನು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು.